ಖಂಡಿತವಾಗಿ ಇದೊಂದು ಹೊಸ ಜನಾಂದೋಲನವಾಗಿ ಇದು ಬೆಳೆಯುತ್ತೆ. ಈಗ ಮಂಡ್ಯದಲ್ಲಿ ಎಲ್ಲದೂ ಕಾನೂನುಬದ್ಧವಾಗಿರತಕ್ಕಂಥದ್ದೇ, ಪರ್ಮಿಷನ್ ತಗೊಂಡು DC ಇಂದನೂ ಪರ್ಮಿಷನ್ ತಗೊಂಡು ಮಾಡಿರ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿ ಠರಾವಿದೆ, ಎಲ್ಲದೂ ಇದೆ. ಈ ತರ ಘಟನೆಗಳನ್ನ ಅನಾವಶ್ಯಕವಾಗಿ ರಾಜಕಾರಣದ ಹೆಸರಿನಲ್ಲಿ ವಿರೋಧಿಸ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ಇದು ಒಳ್ಳೆಯ ಲಕ್ಷಣ ಅಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನ ಅತ್ಯಂತ ಪ್ರಜ್ಞಾವಂತರು, ಅವರದನ್ನ ಯೋಚನೆ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಒಂದು ದೊಡ್ಡ ಪಾಠವನ್ನು ಕಲಿಸಬೇಕು ಅಂತ ಹೊರಟಿದ್ದಾರೆ. ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ, ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದಿಲ್ಲ, ಆದ್ರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತಾನೆ ಸಿದ್ದರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ. ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ, ಲೋಕಸಭಾ ಚುನಾವಣೆಗೆ ಮುಂಚೆ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಆರ್ಥಿಕ ಪರಿಸ್ಥಿತಿ, ಆಯ ವ್ಯಯ ಎಷ್ಟು, ಏನು ಪರಿಸ್ಥಿತಿ ಇದೆ, ಎಷ್ಟು ಮಂದಿಗೆ ಇವತ್ತು ಪಗಾರ ಕೊಡ್ಲಿಕ್ಕೆ ಆಗಲಿಲ್ಲ, ಆಸ್ ಆನ್ ಟುಡೇ ಅದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಲಿ ಕರ್ನಾಟಕದ ಜನರಿಗೂ ಗೊತ್ತಾಗಿದೆ ಇವರ ದುರಹಂಕಾರಿ ಆಡಳಿತ ಹೇಗೆ ನಡೆದಿದೆ. ಖಂಡಿತವಾಗಿ ಇದೊಂದು ಹೊಸ ಜನಾಂದೋಲನವಾಗಿ ಇದು ಬೆಳೆಯುತ್ತೆ. ಈಗ ಮಂಡ್ಯದಲ್ಲಿ ಎಲ್ಲದೂ ಕಾನೂನುಬದ್ಧವಾಗಿರತಕ್ಕಂಥದ್ದೇ, ಪರ್ಮಿಷನ್ ತಗೊಂಡು DC ಇಂದನೂ ಪರ್ಮಿಷನ್ ತಗೊಂಡು ಮಾಡಿರ್ತಕ್ಕಂಥದ್ದು, ಗ್ರಾಮ ಪಂಚಾಯಿತಿ ಠರಾವಿದೆ, ಎಲ್ಲದೂ ಇದೆ. ಈ ತರ ಘಟನೆಗಳನ್ನ ಅನಾವಶ್ಯಕವಾಗಿ ರಾಜಕಾರಣದ ಹೆಸರಿನಲ್ಲಿ ವಿರೋಧಿಸ್ಲಿಕ್ಕೆ ಹೋದ್ರೆ ಖಂಡಿತವಾಗಿ ಇದು ಒಳ್ಳೆಯ ಲಕ್ಷಣ ಅಲ್ಲ. ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನ ಅತ್ಯಂತ ಪ್ರಜ್ಞಾವಂತರು, ಅವರದನ್ನ ಯೋಚನೆ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರ ಕಾರಣದಿಂದಾಗಿ ಒಂದು ದೊಡ್ಡ ಪಾಠವನ್ನು ಕಲಿಸಬೇಕು ಅಂತ ಹೊರಟಿದ್ದಾರೆ. ತಕ್ಷಣದಲ್ಲಿ ಇದರ ಬಗ್ಗೆ ನಮ್ಮ ಸಭ್ಯ ಸುಸಂಸ್ಕೃತ ಜನ ಏಕವಚನದಲ್ಲಿ ನಾನು ಮಾತಾಡಿದಾಗ, ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದಿಲ್ಲ, ಆದ್ರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತಾನೆ ಸಿದ್ದರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೀನಿ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ. ಇದರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ, ಲೋಕಸಭಾ ಚುನಾವಣೆಗೆ ಮುಂಚೆ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಆರ್ಥಿಕ ಪರಿಸ್ಥಿತಿ, ಆಯ ವ್ಯಯ ಎಷ್ಟು, ಏನು ಪರಿಸ್ಥಿತಿ ಇದೆ, ಎಷ್ಟು ಮಂದಿಗೆ ಇವತ್ತು ಪಗಾರ ಕೊಡ್ಲಿಕ್ಕೆ ಆಗಲಿಲ್ಲ, ಆಸ್ ಆನ್ ಟುಡೇ ಅದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಲಿ ಕರ್ನಾಟಕದ ಜನರಿಗೂ ಗೊತ್ತಾಗಿದೆ ಇವರ ದುರಹಂಕಾರಿ ಆಡಳಿತ ಹೇಗೆ ನಡೆದಿದೆ.